ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಎ ಕೇರಳ, ಬಿ ಬಿಹಾರ್, ಸಿ ಉತ್ತರ ಪ್ರದೇಶ, ಡಿ ನಮ್ಮ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ. ಇನ್ನು ಎರಡನೆಯ ಪ್ರಶ್ನೆ, ಕರ್ನಾಟಕದ ಹೈಕೋರ್ಟ್ ಸ್ಥಾಪನೆಯಾಗಿದ್ದು ಯಾವ ವರ್ಷದಲ್ಲಿ? ಎ 1884, ಬಿ 1888, ಸಿ 1859, ಡಿ 1854. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1884. ಮೂರನೆಯ ಪ್ರಶ್ನೆ, ಭಾರತದ ಮತದಾನದ ಕನಿಷ್ಠ ವಯಸ್ಸು ಎಷ್ಟು? ಎ 21 ವರ್ಷ, ಬಿ 23 ವರ್ಷ, ಸಿ 18 ವರ್ಷಗಳು, ಡಿ 20 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 18 ವರ್ಷಗಳು. ನಾಲ್ಕನೆಯ ಪ್ರಶ್ನೆ, ಕರ್ನಾಟಕದ ಅತಿ ಹೆಚ್ಚು ಮಳೆ ಬೀಳುವಂತಹ ಸ್ಥಳ ಯಾವುದು? ಎ ಆಗುಂಬೆ, ಬಿ ಚಳ್ಳಕೆರೆ, ಸಿ ನಮ್ಮ ಕೋಲಾರ, ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುಂಬೆ. ಐದನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿ ದಿನಕ್ಕೆ ಸರಾಸರಿ ಎಷ್ಟು ಲೀಟರ್ ಗಾಳಿಯನ್ನು ತೆಗೆದುಕೊಳ್ಳುತ್ತಾನೆ? ಎ 11,000 ಲೀಟರ್ಗಳಷ್ಟು, ಬಿ 8,000 ಲೀಟರ್, ಸಿ 9,000 ಲೀಟರ್, ಡಿ 6,000 ಲೀಟರ್ಗಳಷ್ಟು. ಇದಕ್ಕೆ 11,000 ಲೀಟರ್ಗಳಷ್ಟು. ಆರನೆಯ ಪ್ರಶ್ನೆ, ಕೃಷ್ಣರಾಜಸಾಗರ ಜಲಾಶಯ ಇಲ್ಲಿ ಕಂಡುಬರುತ್ತದೆ? ಎ ಮೈಸೂರಿನಲ್ಲಿ, ಬಿ ಬೆಂಗಳೂರಿನಲ್ಲಿ, ಸಿ ಹಾಸನದಲ್ಲಿ, ಡಿ ಮಂಡ್ಯದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರಿನಲ್ಲಿ ಕಂಡುಬರುತ್ತದೆ. ಇನ್ನು ಏಳನೆಯ ಪ್ರಶ್ನೆ, ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಬ್ರಿಟನ್, ಬಿ ಅಮೆರಿಕ, ಸಿ ಚೈನಾ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ರಿಟನ್ ಅನ್ನು ಕರೆಯುತ್ತಾರೆ. ಇನ್ನು ಎಂಟನೆಯ ಪ್ರಶ್ನೆ, ಕ್ಯಾನ್ಸರ್ ಕಡಿಮೆಯಾಗಲು ಯಾವ ಜ್ಯೂಸನ್ನು ನಾವು ಸೇವನೆ ಮಾಡಬೇಕು? ಎ ದಾಳಿಂಬೆ ಹಣ್ಣಿನ ಜ್ಯೂಸ್, ಬಿ ಪಪಾಯ ಹಣ್ಣಿನ ಜ್ಯೂಸ್, ಸಿ ದ್ರಾಕ್ಷಿ ಹಣ್ಣಿನ ಜ್ಯೂಸ್, ಡಿ ಸೇಬು ಹಣ್ಣಿನ ಜ್ಯೂಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ ಹಣ್ಣಿನ ಜ್ಯೂಸ್. ಒಂಬತ್ತನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಕಡಿಮೆ ಸಂಖ್ಯೆಯ ಮುಸ್ಲಿಮರನ್ನು ಹೊಂದಿದೆ? ಎ ಅಸ್ಸಾಂ, ಬಿ ಸಿಕ್ಕಿಂ, ಸಿ ಗೋವಾ, ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಕ್ಕಿಂ. ಇನ್ನು ಕೊನೆಯದಾಗಿ 11ನೆಯ ಪ್ರಶ್ನೆ, ಕೆಲವೊಂದು ಸಮೀಕ್ಷೆ ಪ್ರಕಾರ ಚನ್ನಪಟ್ಟಣದಲ್ಲಿ ಯಾವ ಪಕ್ಷ ಗೆಲ್ಲಬಹುದು? ಎ ಬಿಜೆಪಿ, ಬಿ ಕಾಂಗ್ರೆಸ್, ಸಿ ಜೆಡಿಎಸ್, ಡಿ ಇತರೆ ಪಕ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೆಡಿಎಸ್ ಗೆಲ್ಲಬಹುದು.